ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲೋಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯ 12ನೇ ವಚನ ಓದಿಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡಿಕೊಳ್ಳೋಣ. ಆತನು ಮೊರವನ್ನು ಕೈಯಲ್ಲಿ ಹಿಡಿದಿದ್ದಾನೆ, ತನ್ನ ಕಣದಲ್ಲಿಯ ರಾಶಿಯನ್ನು ತೂರಿ ಹಸನು ಮಾಡಿ ತನ್ನ ಗೋಧಿಯನ್ನು ಕಣಜದಲ್ಲಿ ತುಂಬಿಕೊಂಡು ಹೊಟ್ಟನ್ನು ಆರದ ಬೆಂಕಿಯಲ್ಲಿ ಸುಟ್ಟು ಬಿಡುವನು ಎಂದು ಹೇಳಿದನು. ಸಂದೇಶದ ಶಿರೋನಾಮೆ ಕಣಜದಲ್ಲಿ ತುಂಬಿಕೊಂಡನು ಎಂಬುದಾಗಿ. ಕಣಜದಲ್ಲಿ ಏನನ್ನು ತುಂಬಿಕೊಳ್ಳುತ್ತಾ ಇದ್ದಾನೆ, ಕಣಜದಲ್ಲಿ ಯಾರು ತುಂಬಿಕೊಳ್ಳುತ್ತಾ ಇದ್ದಾರೆ, ಈ ಸಂದೇಶದ ಮೂಲಕ ನಾವು ತಿಳಿದುಕೊಳ್ಳುವಂತವರಾಗೋಣ. ಈ ವಾಕ್ಯದಲ್ಲಿ ನೋಡುವಾಗ ಈ ವಾಕ್ಯ ಈ ರೀತಿಯಾಗಿ ಯೋಹಾನನು ಯೇಸು ಕ್ರಿಸ್ತನ ವಿಷಯವಾಗಿ ಹೇಳುತ್ತಾ ಇದ್ದಾನೆ. ಯೇಸು ಕ್ರಿಸ್ತನು ರಾಶಿಯ ಕಣದಲ್ಲಿ ಬಂದು ಗೋಧಿಯನ್ನು ತೂರುತ್ತಾನೆ, ಗೋಧಿಯ ಕಾಳುಗಳನ್ನು ಕಣಜಗಳಲ್ಲಿ ತುಂಬಿಕೊಳ್ಳುತ್ತಾನೆ, ಹೊಟ್ಟನ್ನು ಆರದೆ ಇರುವ ಬೆಂಕಿಯಲ್ಲಿ ಹಾಕುತ್ತಾನೆ ಎಂಬುದಾಗಿ ಈ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ಕಣದಲ್ಲಿನ ರಾಶಿ ಮತ್ತು ಗೋಧಿಯ ಕಾಳು, ಹೊಟ್ಟು, ಈ ಎಲ್ಲ ವಿಷಯ ನಾವು ನೋಡುವಾಗ ಈ ಲೋಕದಲ್ಲಿ ಯೇಸು ಕ್ರಿಸ್ತನು 2ನೇ ಬರೋಣ ಬರುತ್ತಾನೆ. ರಾಶಿ ಎಂಬುದಾಗಿ ನೋಡುವಾಗ ಈ ಲೋಕದಲ್ಲಿನ ಎಲ್ಲಾ ಜನರನ್ನು ಯೇಸು ಕ್ರಿಸ್ತನು ಈ ಲೋಕವೆಂಬ ಕಣದಲ್ಲಿ ಹಸನು ಮಾಡುವುದಕ್ಕೆ ಬರುತ್ತಾನೆ. ಗೋಧಿಯ ಕಾಳುಗಳನ್ನು ತನ್ನ ಕಣಜಗಳಲ್ಲಿ ಯಾವ ರೀತಿಯಾಗಿ ತುಂಬಿಕೊಳ್ಳುತ್ತಾನೋ ಅದೇ ರೀತಿಯಾಗಿ ಈ ಲೋಕದಲ್ಲಿರ್ತಕ್ಕಂಥ ಒಳ್ಳೆಯವರನ್ನು, ಯೇಸು ಕ್ರಿಸ್ತನನ್ನು ಯಾರು ತಿಳಿದುಕೊಂಡಿದ್ದಾರೋ, ಯೇಸು ಕ್ರಿಸ್ತನನ್ನು ಯಾರು ರಕ್ಷಣೆ ಹೊಂದಿಕೊಂಡಿದ್ದಾರೋ, ಯೇಸು ಕ್ರಿಸ್ತನ ಪ್ರೀತಿಯಲ್ಲಿ ಯಾರು ನಡೀತಾರೋ, ಈ ಸತ್ಯವೇದವನ್ನು ಪ್ರತಿನಿತ್ಯವೂ ಯಾರು ಅನುಸರಿಸಿ ನಡೆಯುತ್ತಾರೋ ಆ ಮಕ್ಕಳನ್ನು ತನ್ನ ಕಣಜದಲ್ಲಿ ತುಂಬಿಕೊಳ್ಳುತ್ತಾನೆ. ಯೇಸು ಕ್ರಿಸ್ತನನ್ನು ತಿಳಿಯದೇ ಇರತಕ್ಕಂಥ ಮಕ್ಕಳನ್ನು ಹೊಟ್ಟಿನ ಹಾಗೆ ಆರದೇ ಇರುವಂತ ಬೆಂಕಿಯಲ್ಲಿ ಹಾಕುತ್ತಾನೆ. ಆ ವಿಷಯವಾಗಿಯೇ ಈ ವಾಕ್ಯದಲ್ಲಿ ಯೋಹಾನನು ಈ ರೀತಿಯಾಗಿ ಹೇಳುತ್ತಾ ಇದ್ದಾನೆ. ಈ ಒಂದು ದಿನದಲ್ಲಿ ನಮ್ಮ ಜೀವಿತ ಯಾವ ರೀತಿಯಾಗಿದೆ? ನಾವು ಗೋಧಿಯ ಕಾಳುಗಳಾಗಿದ್ದೇವ, ಗೋಧಿಯ ಹೊಟ್ಟಾಗಿದ್ದೇವ? ಗೋಧಿಯ ಕಾಳು ನಾವು ಆಗಿದ್ದರೆ ಯೇಸು ಕ್ರಿಸ್ತನೊಟ್ಟಿಗೆ ನಿತ್ಯ ಜೀವಿತವನ್ನು ನಾವು ಜೀವಿಸುತ್ತೇವೆ. ಗೋಧಿಯ ಹೊಟ್ಟಾಗಿದ್ದರೆ ಆರದೇ ಇರುವಂತ ಬೆಂಕಿಯಲ್ಲಿ ನಮ್ಮನ್ನು ಹಾಕಲ್ಪಡುತ್ತಾನೆ. ಈ ಒಂದು ಸುಂದರ ಸಮಯವಾಗಿದೆ ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದ ಜೀವಿತದಲ್ಲಿ, ನಮ್ಮ ಸಂಬಂಧಿಕರಲ್ಲಿ ಇನ್ನು ಯಾರೆಲ್ಲ ಹೊಟ್ಟಿನ ರೀತಿಯಲ್ಲಿ ಜೀವಿಸುತ್ತಾ ಇದ್ದಾರೋ ಆ ಮಕ್ಕಳಿಗೆ ಗೋಧಿಯ ಕಾಳಿನ ವಿಷಯವಾಗಿ, ಯೇಸು ಕ್ರಿಸ್ತನ 2ನೇ ಬರೋಣದ ವಿಷಯವಾಗಿ, ಈ ಸತ್ಯವೇದದ ವಿಷಯವಾಗಿ ನಾವು ತಿಳಿಸಿ ಹೇಳುವಾಗ ಆ ಮಕ್ಕಳು ತಿಳಿದುಕೊಳ್ಳುತ್ತಾರೆ. ನಿಜವಾದ ದೇವರು ಯೇಸು ಕ್ರಿಸ್ತನು 2ನೇ ಬರೋಣ ಬರುತ್ತಾನೆ. ಈ ಲೋಕದಲ್ಲಿ ಗೋಧಿಯ ಕಾಳುಗಳನ್ನು ಯಾವ ರೀತಿಯಾಗಿ ತುಂಬಿ ಕಣಜಗಳಲ್ಲಿ ಇಟ್ಟುಕೊಳ್ಳುತ್ತಾನೋ ಅದೇ ರೀತಿಯಾಗಿ ಆತನನ್ನು ನಂಬಿದಂತ ಮಕ್ಕಳನ್ನು, ಆತನನ್ನು ಹಿಂಬಾಲಿಸುವಂತ ಮಕ್ಕಳನ್ನು, ಆತನನ್ನು ಪ್ರೀತಿಸುವಂತ ಮಕ್ಕಳನ್ನು ತಾನು ತನ್ನ ಕಣಜದಲ್ಲಿ ತುಂಬಿಟ್ಟುಕೊಳ್ಳುತ್ತಾನೆ. ಆ ವಿಷಯವಾಗಿಯೇ ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಅಷ್ಟೇ ಗೋಧಿ ಕಾಳಾಗಿ ಜೀವಿಸದ ಹಾಗೆ ಇನ್ನು ಅನೇಕ ಜನರು ಈ ಲೋಕದಲ್ಲಿ ಹೊಟ್ಟಿನ ರೀತಿಯಲ್ಲಿ ಜೀವಿಸುತ್ತಾ ಇದ್ದಾರೆ. ಆ ಹೊಟ್ಟಿನ ಗತಿ ಏನಾಯ್ತು ಎಂಬುದಾಗಿ ನೋಡುವಾಗ ಅದು ಆರದೇ ಇರುವ ಬೆಂಕಿಯಲ್ಲಿ ಹಾಕಲ್ಪಟ್ಟಿತ್ತು. ಆರದೇ ಇರುವ ಬೆಂಕಿ ಎಂಬುದಾಗಿ ನೋಡುವಾಗ ನರಕ ಧಗಧಗನೆ ಉರಿಯುತ್ತದೆ. ಕಟಕಟನೆ ಕಡಿಯುವ ಹುಳುಗಳು ಸಾಯುವುದಿಲ್ಲ, ಉರಿಯುವ ಬೆಂಕಿ ಆರುವುದಿಲ್ಲ, ಗೋಳಾಟ ಕಿರಿಚಾಟ ಆ ನರಕದಲ್ಲಿ ಇರುವಂತದ್ದಾಗಿದೆ. ಆ ವಿಷಯವಾಗಿಯೇ ನಮ್ಮನ್ನೇ ನಾವು ಎಚ್ಚೆತ್ತುಕೊಂಡು ಗಟ್ಟಿಯಾದ ಗೋಧಿ ಕಾಳಾಗಿದ್ದುಕೊಂಡು ಯೇಸು ಕ್ರಿಸ್ತನನ್ನು ಪ್ರೀತಿಸುತ್ತಾ, ಯೇಸು ಕ್ರಿಸ್ತನನ್ನು ಹಿಂಬಾಲಿಸುತ್ತಾ, ಈ ಸತ್ಯವೇದವನ್ನು ನಾವು ಕೈಕೊಂಡು ನಡೆಯುತ್ತಾ ಈ ಲೋಕದಲ್ಲಿ ನಾವು ಜೀವಿಸುವಂತವರಾಗೋಣ. ನಾವು ಅಷ್ಟೇ ಜೀವಿಸದ ಹಾಗೆ ಇನ್ನು ಯಾರೆಲ್ಲ ಯೇಸು ಕ್ರಿಸ್ತನನ್ನು ತಿಳಿದುಕೊಳ್ಳಲಿಲ್ಲವೋ ಆ ಮಕ್ಕಳಿಗೆ ಗೋಧಿ ಕಾಳಿನ ವಿಷಯವಾಗಿ, ಯೇಸು ಕ್ರಿಸ್ತನ 2ನೇ ಬರೋಣ ವಿಷಯವಾಗಿ ನಾವು ಹೇಳುವಾಗ ಆ ಮಕ್ಕಳು ತಿಳಿದುಕೊಳ್ಳುತ್ತಾರೆ. ಇಲ್ಲವಾದರೆ ಅವರ ಜೀವಿತ ಹೊಟ್ಟಿನ ಹಾಗೆ ಆರದೇ ಇರುವಂತ ಬೆಂಕಿಯಲ್ಲಿ ಹಾಕಲ್ಪಡುತ್ತದೆ. ಈ ವಿಷಯವಾಗಿ ಈ ಲೋಕದಲ್ಲಿ ನಾವು ಜಾಗರೂಕರಾಗಿದ್ದುಕೊಂಡು ಇನ್ನು ಯಾರೆಲ್ಲ ಹೊಟ್ಟಿನಂತಿದ್ದಾರೋ ಆ ಮಕ್ಕಳಿಗೂ ನಾವು ಜಾಗೃತಿ ಮೂಡಿಸುತ್ತಾ ಈ ಲೋಕದಲ್ಲಿ ನಾವು ಜೀವಿಸುವಂತವರಾಗೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯವಾಗಿ ಆಶೀರ್ವದಿಸಲಿ. ಆಮೆನ್.